ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, 4G ಮತ್ತು 5G BSNL ಅವ್ರದ್ದು ಒಟ್ಟೊಟ್ಟಿಗೆ ಬರಬೇಕು ಅಂತ ಹೊರಟಿದೆ, ಅಂದರೆ ಒಂದೇ ಸರಿ ಬರಬೇಕು ಅಂತ ಹೊರಟಿದೆ. ಇವನೇನಪ್ಪ ಇನ್ನು 4Gನೇ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, 4Gನೇ ಸರಿಯಾಗಿ ಬಿಟ್ಟಿಲ್ಲ, ಎಲ್ಲೂ ಬಿಟ್ಟಿಲ್ಲ, ಇನ್ನು 5G ಎಲ್ಲಿಂದ ಬರುತ್ತೆ ಅಂತ ನೀವು ಅಂದ್ಕೊಬೋದು. ಸೊ ಆಗ ಅಂದ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇದಕ್ಕೆ ರತನ್ ಟಾಟಾ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಕೆಲವು ಅಪ್ಡೇಟ್ಗಳೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಎಲ್ಲಿವರೆಗೂ ಬಂತು BSNL ಅನ್ನೋದ್ರ ಬಗ್ಗೆನೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಇದರ ಪ್ರೈಸ್ ಎಷ್ಟು ಕೂಡ ಸಿಗುತ್ತೆ, ಅಂದರೆ 5G ನೆಟ್ವರ್ಕ್ಸ್ ಪ್ರೈಸ್ ಎಷ್ಟು ಕೂಡ ಸಿಗುತ್ತೆ BSNL ಅವ್ರದ್ದು ಅಂತಲೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಹೊಸಬ್ರು ಏನಾದರೂ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಮಾಡ್ಕೊಳ್ಳಿ, ಮರ್ತ್ಕೊಂಡ್ಬಿಡ್ತೀರಾ ಆಮೇಲೆ. ಆ್ಯಂಡ್ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡಿ. ಹೌದು ಫ್ರೆಂಡ್ಸ್, BSNL ಅವರು 5G ಮತ್ತು 4Gನ ಒಟ್ಟೊಟ್ಟಿಗೆ ತರಬೇಕು ಅಂತ ಹೊರಟಿದ್ದಾರೆ. ಈಗಾಗಲೇ ನಮ್ಮ ಟೆಲಿಕಾಂ ಮಿನಿಸ್ಟ್ರು ಜ್ಯೋತಿರಾದಿತ್ಯ ಬಂದ್ಬಿಟ್ಟು BSNLದು ಡೆಮೋ ನೋಡಿದ್ದಾರೆ, ಅಂದರೆ 5G ವಿಡಿಯೋ ಕಾಲ್ ಡೆಮೋ ನೋಡಿದ್ದಾರೆ. ಅವ್ರವ್ರೇನೆ ಇಂಟರ್ಯಾಕ್ಟ್ ಮಾಡಿಕೊಂಡು, ಅಂದರೆ ಅವ್ರವ್ರಿಗೇನೆ ಕಾಲ್ ಮಾಡಿಕೊಂಡು ಆ ಕಡೆಯಿಂದ ಚೆನ್ನಾಗಿ ಬರ್ತಿದೆ ಏನು ಅಂತ ಎಲ್ಲ ತಿಳ್ಕೊಂಡು ಇವಾಗೆಲ್ಲ ಆಗಲೇ ಟೆಸ್ಟ್ ಆಗ್ತಾ ಇದೆ. ಇದು ಅವ್ರು ಮಾಡ್ತಾ ಇರೋದು ಇನ್ನು ಯಾವಾಗಿನ ಮಾತು ಅಲ್ಲ, ಇವರು ವೀಕ್ಲಿ ವೈಸೋ ಇಲ್ಲ ತಿಂಗಳಿಗೆ ಒಂದ್ಸರಿನೋ ಅಪ್ಡೇಟ್ ತೊಗೊತಾ ಇಲ್ಲ, ಅವರು ಡೈಲಿ ಬೇಸಿಸಲ್ಲಿ ಅಪ್ಡೇಟ್ ತೊಗೋತಾ ಇದ್ದಾರೆ. ಅಂದರೆ BSNL ಏನು ಕೆಲಸ ನಡೀತಿದೆ ಅಂತೆಲ್ಲ ನೀವು ನೋಡಿರೋ ಹಾಗೆ ಟಾಟಾ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಅಂದರೆ ಇನ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಅಂದರೆ 15,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. 4G ಮತ್ತು 5G ಒಟ್ಟಿಗೆ ಹೇಗೆ ಬರುತ್ತೆ ಅಂತ ನೀವು ಅನ್ಕೊಬೋದು. ಈಗ ಸ್ಟ್ಯಾಂಡರ್ಡ್ ಮತ್ತು ನಾನ್ ಸ್ಟ್ಯಾಂಡರ್ಡ್ ಅಂತ ಎರಡು ನೆಟ್ವರ್ಕ್ ಇದೆ. ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಜಿಯೋ ಅವ್ರದ್ದು, ಅಂದರೆ ಜಿಯೋ ಬಂದ್ಬಿಟ್ಟು ಬಂದವ್ರಂಗೆ 4G ನೆಟ್ವರ್ಕ್ ಬಿಟ್ಬಿಟ್ರು, ಸೊ ಅದು ಸ್ಟ್ಯಾಂಡರ್ಡ್. ಅದೇ ನಾನ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಏರ್ಟೆಲ್, ಅದು ಬಂದು 2G 3G ಇಂದನೂ ಅವಾಗಿಂದನೂ ಐತೆ. ಸೊ ಇವರು ಬಂದ್ಬಿಟ್ಟು, ಅಂದರೆ BSNL ಅವ್ರು ಬಂದ್ಬಿಟ್ಟು ನಾನ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ, ಅಂದರೆ ಅಲ್ಲಿ 4G ಇಂಪ್ರೂವ್ ಮಾಡ್ಕೋತಾರೆ, ಆಮೇಲೆ 5Gನ ಅವರು ಇಂಪ್ರೂವೈಸ್ ಮಾಡ್ಕೊತಾರೆ. ಸೊ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ನನ್ನ ಅಭಿಪ್ರಾಯ ಏನು ಅಂತ ಹೇಳೋದಾದರೆ, ಆದಷ್ಟು BSNL ಬರೋದೇ ತುಂಬ ಉತ್ತಮ. ಯಾಕಂದರೆ ಈ ಪ್ರೈವೇಟ್ ಕಂಪ್ನಿ ಕೈಲಿ ಎಲ್ಲ ಕಸ್ಟಮರ್ಸು ಹೋಗೋದಕ್ಕಿಂತ BSNLಗೂ ಸ್ವಲ್ಪ, ಅಂದರೆ ತುಂಬ ಜನ ಬರೋದು ಉತ್ತಮ. ಯಾಕೆ ಅಂತ ಹೇಳಿದ್ರೆ, ಇವಾಗ ನೀವು ನೋಡಿರ್ಬೋದು ಹಿಮಾಚಲ್ ಪ್ರದೇಶ, ಮಣಿಪುರ ಮತ್ತು ಈ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ, ಕೆಲವೊಂದು ಸಿಕ್ಕಾಪಟ್ಟೆ ಹಳ್ಳಿ ಪ್ರದೇಶದಲ್ಲಿ ಎಷ್ಟು ಮನೆ ಇರ್ತವೆ ನೀವು ನೋಡಿರೋ ಹಾಗೆ, ಏನೊಂದು 15-20 ಇಂಥ ಮನೆಗಳಿರೋ ಸಾಧ್ಯತೆಯೂ ಜಾಸ್ತಿನೇ ಇದೆ. ಸೊ ಈ ಪ್ರೈವೇಟ್ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ, ಜಸ್ಟ್ ಮೇಜರ್ ಸಿಟಿಲಿ ಮಾತ್ರ ನೆಟ್ವರ್ಕ್ನ ಪ್ರೊವೈಡ್ ಮಾಡ್ತಾರೆ, ಅಂದರೆ ಜಾಸ್ತಿ ಜನ ಯೂಸ್ ಮಾಡೋ ಕಡೆ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಅದೇ ನಮ್ಮ BSNL ಅವರು ಏನು ಮಾಡಿದ್ರು ಅಂದರೆ, ಅವಾಗಿಂದನೂ ಒಂದು 15 ಮನೆ, 20 ಮನೆ, 30 ಮನೆ ಇಂಥ ಕಡೆನೂ ಕೂಡ ನೆಟ್ವರ್ಕ್ನ ಪ್ರೊವೈಡ್ ಮಾಡಿದ್ರು. ಸೊ ಹಾಗಾಗಿ ಈಗಲೂ ಕೂಡ ನಮ್ಮ ಎಷ್ಟೋ ಗ್ರಾಮೀಣ, ನಮ್ಮ ಕರ್ನಾಟಕದಲ್ಲೇ, ಹೊರ ರಾಜ್ಯ ಬೇಡ, ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಕಡೆ ಈಗಲೂ BSNL ಇದೆ. ಆ ಇರೋವಂಥ ಜಾಗದಲ್ಲಿ ಕಮ್ಮಿ ಮನೆಗಳೇ ಇರ್ಬೋದು. ಈಗೆಲ್ಲ ಸ್ವಲ್ಪ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿ ಸ್ವಲ್ಪ ಒಂದು 10-100 ಮನೆ ಜಾಸ್ತಿ ಆಗಿರ್ಬೋದು, ಬಟ್ ಆಗಿನ ಕಾಲದಿಂದನೂ ಕಮ್ಮಿ ಮನೆಯಲ್ಲಿದ್ದಾಗ್ಲೂ BSNL ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಸರ್ಕಾರಿ ಕಂಪ್ನಿನೂ ಬರೋದು, ಅಂದರೆ ಕಸ್ಟಮರು BSNLಗೆ ಪೋರ್ಟ್ ಆಗೋದನ್ನು ಒಂದು ಉತ್ತಮ ಅಂತ ಅನ್ಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನೀವು ನಂಬ್ತಿರೋ ಬಿಡ್ತಿರೋ, ಮಂತ್ಲಿಗೆ 187 ರೂಪಾಯಿ ಪ್ರೈಸು ಸದ್ಯಕ್ಕೆ ಇರೋವಂಥದ್ದು. ಬಟ್ 5G ಬಂದಾಗ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಹೇಳ್ಬೇಕಂದ್ರೆ ಪ್ರೈವೇಟ್ ಕಂಪ್ನಿಗಿಂತ ಅಷ್ಟೊಂದೇನಿರಲ್ಲ, ಅದಕ್ಕಿಂತ ಒಳಗಡೆನೆ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು. ಸೊ ಹೀಗಾಗಿ ಇದೊಂದು ಸಣ್ಣ ಮಾಹಿತಿ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲ ಡೆಮೋ ಎಲ್ಲ ಟೆಸ್ಟ್ ಆಗಿದೆ, 5G ನೆಟ್ವರ್ಕ್ ಎಲ್ಲ ಇದು ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ, ಡೆಮೋ ಮಾಡಿದ್ದಾರೆ, ಮತ್ತು ಅವ್ರವ್ರ ಇಂಟರಾಕ್ಟ್ ಮಾಡಿಕೊಂಡು ಯಾವ ರೀತಿಯಾಗಿ 5G ವರ್ಕ್ ಆಗ್ತಿದೆ ಅಂತ ನೋಡಿದ್ದಾರೆ. ಸೊ ಇದೊಂದು ಯಾವಾಗಲೂ ಬರುವಂಥದ್ದಲ್ಲ, ಈ ವರ್ಷದಲ್ಲೇನೆ BSNL 4G 5G ಬರೋ ಸಾಧ್ಯತೆ ಸಿಕ್ಕಾಬಟ್ಟೆ ಚಾನ್ಸಸ್, ಈ ವರ್ಷ ಮುಗಿಯೋಷ್ಟರಲ್ಲೇನೆ ಬರೋ ಚಾನ್ಸಸ್ ಇದೆ. ಅವ್ರು ಯಾವಾಗಲೂ ನೆನಪಾದಾಗ ಅದ್ರ ಬಗ್ಗೆ, ಅಂದರೆ ಯಾರು ಟೆಲಿಕಾಂ ಮಿನಿಸ್ಟ್ರು ನೆನಪಾದಾಗ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಡೈಲಿ ಬೇಸಿಸಲ್ಲಿ ಅಪ್ಡೇಟ್ ತಗೋತಾ ಇದ್ದಾರೆ, ಕೆಲಸ ಎಲ್ಲಿವರೆಗೂ ನಡೀತಾ ಇದೆ ಅಂತ. ಸೊ ಹಾಗಾಗಿ ಈ ವರ್ಷದೊಳಗಡೆನೆ ನಮಗೆ BSNL 4G 5G ಸಿಗೋವಂಥದ್ದು. ಆದಷ್ಟು ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ, ಆದಷ್ಟು BSNLಗೆ ಪೋರ್ಟ್ ಆಗೋಕ್ಕೆ ಟ್ರೈ ಮಾಡಿ. ನೀವು ಅನ್ಕೋಬೋದು ಜಿಯೋದವ್ರು ಬಂದರು ಅವಾಗೆಲ್ಲ ಫ್ರೀ ಕೊಟ್ಟರು ಹಂಗೆ ಹಿಂಗೆ ಅಂತ, ಬಟ್ ಈಗಿನ ಪರಿಸ್ಥಿತಿ ನೋಡಿದ್ರೆ ಜಿಯೋದೆಲ್ಲ ಸಿಕ್ಕಾಬಟ್ಟೆ ದುಬಾರಿನೇ ಆಗೋಯ್ತು ಅಂತ ಅನಿಸುತ್ತೆ. ಸೊ ಹಾಗಾಗಿ BSNL ಎಷ್ಟು ಕಮ್ಮಿ ಮಾಡ್ತಾರೋ ನೋಡಬೇಕು, ನೋಡಿಕೊಂಡು ಆದಷ್ಟು ಪೋರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಏನಕ್ಕೆ BSNLನ ಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆಗಲೇ ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಒಂದು 10 ಮನೆ 20 ಮನೆ ಇರೋ ಜಾಗದಲ್ಲೆಲ್ಲ BSNL ಪ್ರೊವೈಡ್ ಮಾಡಿದ್ರು. ಸೊ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಟಾಟಾದವ್ರನ್ನ ಬೇರೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಜನಗಳಿಗೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಇಂಟರ್ನೆಟ್ ಸಿಗ್ಲಿ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ಆದಷ್ಟು BSNL ಕಡೆ ಪೋರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಇದೊಂದು ಸಣ್ಣ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.